ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಆಗಿ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್. ಈ ವಿಡಿಯೋದಲ್ಲಿ ದೇವಿಗೆ ಬಳಕೆ ಮಾಡಿರುವ DIY ಕಿರೀಟ ಮತ್ತು ಪೇಪರ್ನಿಂದ ಮಾಡಿರುವ ದೇವಿಯ ಹಸ್ತಗಳು ಮುಂಬರುವ ವಿಡಿಯೋಗಳಲ್ಲಿ ಬರಲಿದೆ. ಎಂದಿನಂತೆ ಸಹಕರಿಸಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವರಿಗೂ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ಈ ವಿಡಿಯೋದಲ್ಲಿ ನಾನು ಬಿಗಿನರ್ಸ್ಗೆ ಸರಳ ಹಾಗೂ ವಿಭಿನ್ನ ರೀತಿಯಲ್ಲಿ ದೇವಿಗೆ ಯಾವ ರೀತಿ ಸೀರೆ ಉಡಿಸಬಹುದು ಎಂಬುದನ್ನು ತಿಳಿಸಿಕೊಡುತ್ತಿದ್ದೇನೆ. ಮೊದಲಿಗೆ ಮಡಚಿರುವ ಸೀರೆಯನ್ನು ಸಂಪೂರ್ಣವಾಗಿ ಮಡಿಕೆ ತೆಗೆದುಕೊಳ್ಳಬೇಕು. ನಂತರ ಸೀರೆಯ ರನ್ನಿಂಗ್ ಪಾರ್ಟ್ನಿಂದ ಸೀರೆಯನ್ನು ಅರ್ಧ ಭಾಗಕ್ಕೆ ಮಡಚಿ ಸೀರೆಯುದ್ದಕ್ಕೂ ಅದೇ ರೀತಿ ಮಡಿಚಿಕೊಳ್ಳಬೇಕು. ಈ ರೀತಿ ಮಡಿಚಿಕೊಳ್ಳುವುದರಿಂದ ಸೀರೆಯ ಒಂದು ಕಡೆ ಬಾರ್ಡರ್ ಬರುತ್ತದೆ, ಮತ್ತೊಂದು ಕಡೆ ಸೀರೆಯ ಪ್ಲೇನ್ ಪಾರ್ಟ್ ಬರುತ್ತದೆ. ಸೀರೆಯ ರನ್ನಿಂಗ್ ಪಾರ್ಟನ್ನು ಕೈಯಲ್ಲಿಡಿದು ನಿಮ್ಮ ಬಲಗೈ ಕಡೆ ಬಾರ್ಡರ್ ಬರುವಂತೆ, ನಿಮ್ಮ ಎಡಗೈ ಕಡೆ ಪ್ಲೇನ್ ಪಾರ್ಟ್ ಬರುವಂತೆ ಕೆಳಗೆ ಇಟ್ಟುಕೊಳ್ಳಬೇಕು. ನಂತರ ರನ್ನಿಂಗ್ ಪಾರ್ಟ್ ಪ್ಲೇನ್ ಇರುವ ಕಡೆಯಿಂದ 2 ಮೊಳದಷ್ಟು ಸೀರೆಯನ್ನು ಬಿಟ್ಟುಕೊಳ್ಳಬೇಕು. ಬಳಿಕ 2 ಕೈ ಸಹಾಯದಿಂದ ಸೀರೆಯ ಎಡಭಾಗ ಮತ್ತು ಬಲಭಾಗವನ್ನು ಹಿಡಿದುಕೊಂಡು ಸೀರೆಗೆ ನೆರಿಗೆಯನ್ನು ಈ ರೀತಿ 1 ಬೆರಳಿನ ಅಂತರದಲ್ಲಿ ಹಿಡಿದುಕೊಳ್ಳಬೇಕು. ನೆನಪಿರಲಿ, ಮೊದಲು 4 ನೆರಿಗೆಗಳನ್ನು ಹಿಡಿದುಕೊಂಡು ಸೀರೆಯ ಎಡಭಾಗ ಮತ್ತು ಬಲಭಾಗ ಬಾರ್ಡರ್ ಇರುವ ಕಡೆ ಜಾರದಂತೆ ಕ್ಲಾತ್ ಕ್ಲಿಪ್ಗಳನ್ನು ಹಾಕಬೇಕು. ಪುನಃ ಅದೇ ರೀತಿ 4 ನೆರಿಗೆಗಳನ್ನು ತೆಗೆದು 2 ಕಡೆ ಕ್ಲಾತ್ ಕ್ಲಿಪ್ಗಳನ್ನು ಹಾಕಬೇಕು. ಈ ರೀತಿ 4 ನೆರಿಗೆಗಳಿಗೆ ಒಂದೊಂದು ಕ್ಲಿಪ್ ಹಾಕುವುದರಿಂದ ನೆರಿಗೆಯು ನೀಟಾಗಿ ಬರುತ್ತದೆ ಮತ್ತು ಕೈನಲ್ಲಿ ಸುಲಭವಾಗಿ ಹಿಡಿದುಕೊಳ್ಳಲು ಸಹಾಯವಾಗುತ್ತದೆ. ಇದೇ ರೀತಿಯಾಗಿ 4 ನೆರಿಗೆಗಳಂತೆ ಕ್ಲಿಪ್ಗಳನ್ನು 4 ಬಾರಿ ಹಾಕಿಕೊಳ್ಳಬೇಕು. ಕ್ಲಿಪ್ಗಳನ್ನು ಹಾಕುವಾಗ ಒಂದರ ಪಕ್ಕ ಮತ್ತೊಂದು ನೆರಿಗೆ ಬರುವಂತೆ ಸರಿಯಾಗಿ ಜೋಡಿಸಿಕೊಂಡು ಹಾಕಿಕೊಳ್ಳಬೇಕು. ಮತ್ತು ನೆರಿಗೆಗಳನ್ನು ಹಿಡಿದುಕೊಳ್ಳುವಾಗ 1 ಬೆರಳಿನ ಅಂತರದಲ್ಲಿ ಇರುವಷ್ಟು ನೆರಿಗೆಗಳನ್ನು ಹಿಡಿದುಕೊಳ್ಳಬೇಕು. ಅಂದರೆ ಈ ರೀತಿಯಾಗಿ 1, 2, 3, 4ರಂತೆ ಒಂದು ಕ್ಲಿಪ್ನಲ್ಲಿ 4 ನೆರಿಗೆಗಳು ಇರುವ ರೀತಿ 4 ಸೆಟ್ನಲ್ಲಿ ಕ್ಲಿಪ್ಗಳನ್ನು ಹಾಕಿಕೊಳ್ಳಬೇಕು. ನಾನು ಹೇಳಿರುವ ಕ್ರಮವನ್ನು ಅನುಸರಿಸಿ ಮಾಡಿದರೆ ಸೆರಗಿನ ಭಾಗದಲ್ಲಿ ಅರ್ಧ ಮಾರಿಗಿಂತ ಹೆಚ್ಚು ಅಳತೆಯಲ್ಲಿ ಸೀರೆಯ ಭಾಗವು ಉಳಿದಿರುತ್ತದೆ. ಬಳಿಕ ಈಗ ಸೆರಗಿನ ಭಾಗದಲ್ಲಿ ನೆರಿಗೆಗಳನ್ನು ಹಿಡಿಯಬೇಕು. ನಿಮ್ಮ ಬಲಗೈನ ಕಡೆ ಸೀರೆಯ ಬಾರ್ಡರ್ ಇರುವಂತೆ ಇರಬೇಕು. ನಂತರ ನಿಮ್ಮ ಎಡಗೈನಿಂದ 1 ಬೆರಳಿನಷ್ಟು ಅಂತರದಲ್ಲಿ ನೆರಿಗೆಗಳನ್ನು ಒಂದರ ಮೇಲೆ ಮತ್ತೊಂದು ಬರುವ ರೀತಿ, ಬಾರ್ಡರ್ ಅದರ ಮೇಲೆ ಬರುವ ರೀತಿ ಮಾಡಿ ಕ್ಲಿಪ್ಪನ್ನು ಹಾಕಿಕೊಂಡು ಬಳಿಕ ಮಧ್ಯೆ ತೆಗೆದುಕೊಂಡ 4 ಸೆಟ್ ನೆರಿಗೆಯವರೆಗೂ ಸೆರಗಿನ ಭಾಗವನ್ನು ಸರಿ ಮಾಡಿಕೊಂಡು ಕ್ಲಿಪ್ ಹಾಕಿಕೊಳ್ಳಬೇಕು. ನೆನಪಿರಲಿ, ಎಲ್ಲ ಕ್ರಮಗಳು ಕಂಪ್ಲೀಟ್ ಆದ ಬಳಿಕ 4 ಸೆಟ್ಗಳ ನೆರಿಗೆಯ ಭಾಗದ ಮುಂಭಾಗ ಸೆರಗು, ಅದೇ ರೀತಿ ಅದರ ಹಿಂಭಾಗ 2 ಮೊಳದಷ್ಟು ಬಿಟ್ಟುಕೊಂಡ ಸೀರೆ ಭಾಗ ಉಳಿದಿರುತ್ತದೆ. ನಂತರ ನಾನಿಲ್ಲಿ ದೇವಿಯು ನಿಂತಿರುವಂತೆ ತೋರಿಸುತ್ತಿರುವುದರಿಂದ ಒಂದು ಸ್ಟೂಲ್ ಮೇಲೆ ಮತ್ತೊಂದು ಎತ್ತರದ ಸ್ಟೂಲನ್ನು ಇಟ್ಟು ಅದರ ಮೇಲೆ ಒಂದು ಕೊಡ ಅಥವಾ ಬಾಕ್ಸ್ ಅನ್ನು ಇಟ್ಟುಕೊಂಡಿರಬೇಕು ಮತ್ತು ಅದರೊಳಗೆ ಧಾನ್ಯವನ್ನು ಅಥವಾ ಅಕ್ಕಿಯನ್ನು ಹಾಕಿಕೊಂಡಿರಬೇಕು. ಬಳಿಕ 4 ನೆರಿಗೆಗಳ ಪ್ಲೇನ್ ಭಾಗವನ್ನು ಮೇಲೆ ಬರುವಂತೆ ಹಿಡಿದು ನಿಮ್ಮ ಬಲಭಾಗದಲ್ಲಿ ಸೆರಗು ಬರುವಂತೆ, ಅದೇ ರೀತಿ ನಿಮ್ಮ ಎಡಭಾಗದಲ್ಲಿ 2 ಮೊಳದಷ್ಟು ಬಿಟ್ಟುಕೊಂಡ ಸೀರೆಯ ರನ್ನಿಂಗ್ ಪಾರ್ಟ್ ಬರುವಂತೆ ಹಿಡಿದುಕೊಳ್ಳಬೇಕು. ನಂತರ 4 ಸೆಟ್ನಂತೆ ನೆರಿಗೆ ಹಿಡಿದ ಭಾಗವನ್ನು ಬಿಂದಿಗೆಯ ಒಳಗೆ ಹಾಕಿ ಎಲ್ಲ ಕ್ಲಿಪ್ಗಳನ್ನು ಜಾಗರೂಕವಾಗಿ ತೆಗೆದು ನೆರಿಗೆಗಳನ್ನು ಒಂದರ ಪಕ್ಕ ಮತ್ತೊಂದು ಬರುವಂತೆ ಜೋಡಿಸಿಕೊಂಡು ದಾರದಿಂದ ಕೊಡದ ಕುತ್ತಿಗೆಯ ಭಾಗಕ್ಕೆ ಕಟ್ಟಿಕೊಳ್ಳಬೇಕು. ಬಳಿಕ ಕೊಡದ ಮೇಲೆ ಒಂದು ಪ್ಲೇಟ್ ಇಟ್ಟು ಅದರ ಮೇಲೆ ನೀರು ತುಂಬಿದ ಕಲಶದ ಚೊಂಬನ್ನಿಟ್ಟು ಪರಸ್ಪರ ಡಬಲ್ ಸೈಡ್ ಪ್ಲಾಸ್ಟರ್ನಿಂದ ಅಂಟಿಸಿಕೊಳ್ಳಬೇಕು. ನಂತರ ಕಲಶದ ಕುತ್ತಿಗೆಯ ಭಾಗದಲ್ಲಿ ಕೋಲನ್ನು ಕಟ್ಟಿಕೊಂಡು ಅದರ ಮೇಲೆ ತೆಂಗಿನಕಾಯಿಗೆ ದೇವಿಯ ಮುಖವಾಡವನ್ನು ಹಾಕಿಕೊಂಡಿರಬೇಕು. ನಂತರ ನಮ್ಮ ಎಡಭಾಗದಲ್ಲಿ ಅಂದರೆ ದೇವಿಯ ಬಲಭಾಗದ ಕಡೆ 2 ಮೊಳದಷ್ಟು ಬಿಟ್ಟುಕೊಂಡಿರುವ ಸೀರೆಯ ರನ್ನಿಂಗ್ ಪಾರ್ಟನ್ನು ಬಾರ್ಡರ್ ಮೇಲೆ ಬರುವಂತೆ ನೆರಿಗೆಗಳನ್ನು ತೆಗೆದು ಮೇಲಿರುವ ಕೋಲಿನ ಮೇಲಿಟ್ಟು ಹಿಂಭಾಗಕ್ಕೆ ಸೇಫ್ಟಿ ಪಿನ್ ಅನ್ನು ಹಾಕಬೇಕು. ಅದೇ ರೀತಿ ದೇವಿಯ ಎಡಭಾಗದಲ್ಲಿರುವ ಸೀರೆಯ ಸೆರಗಿನ ಭಾಗವನ್ನು ಕೋಲಿನ ಮೇಲೆ ಇಟ್ಟು ಪಿನ್ನಿಂದ ಟಕ್ ಮಾಡಿ ಬಳಿಕ ದೇವಿಯ ಹಿಂಭಾಗದಿಂದ ಸೆರಗನ್ನು ಒಂದು ಸುತ್ತು ಮುಂದೆ ತೆಗೆದು ಮತ್ತೆ ಹಿಂಭಾಗಕ್ಕೆ ಹಾಕಿ ಪಿನ್ ಮಾಡಬಹುದು. ಆದರೆ ನಾನು ಬೇರೆ ವಿಧಾನದಲ್ಲಿ ತೋರಿಸುತ್ತಿದ್ದೇನೆ. ಸೀರೆಯ ಸೆರಗಿನ ಭಾಗದ ಕ್ಲಿಪ್ಗಳನ್ನು ತೆಗೆದು ಸೆರಗನ್ನು ಅದೇ ಕಡೆಯಿಂದ ಮುಂಭಾಗಕ್ಕೆ ಬಿಟ್ಟು ನಂತರ ವಿ ಶೇಪ್ ಬರುವಂತೆ ಸೆರಗನ್ನು ಮಾಡಿ ನಂತರ ತುದಿಯನ್ನು ದೇವಿಯ ಬಲಭಾಗದಲ್ಲಿರುವ ಕೋಲು ಕವರ್ ಆಗುವ ರೀತಿ ಪಿನ್ ಮಾಡಬೇಕು. ನಂತರ ದೇವಿಯ ಕುತ್ತಿಗೆಯ ಭಾಗದಲ್ಲಿ ಸೆರಗು ವಿ ಶೇಪ್ ಬರುವ ರೀತಿ ಪಿನ್ ಮಾಡಿ
ಸೊಂಟದ ಭಾಗದಲ್ಲಿ ಟೈಟಾಗಿ ಎಳೆದು ಡಾಬನ್ನು ಕಟ್ಟಿಕೊಳ್ಳಬೇಕು. ನಂತರ ದೇವಿಗೆ ನಿಮ್ಮ ಇಚ್ಛಾನುಸಾರ ಆಭರಣಗಳನ್ನು ಹಾಕಬೇಕು. ಬಳಿಕ ನಾನಿಲ್ಲಿ ಪೇಪರ್ನಿಂದ ಮಾಡಿದ ದೇವಿಯ ಹಸ್ತಗಳನ್ನು ಸೊಂಟದ ಡಾಬಿನ ಮೇಲ್ಭಾಗ ಬರುವಂತೆ ಅಭಯ ಹಸ್ತ ಮತ್ತು ವರದ ಹಸ್ತಗಳನ್ನು ಅಂಟಿಸಿಕೊಳ್ಳುತ್ತಿದ್ದೇನೆ. ನಂತರ ಕಿರೀಟವನ್ನು ದೇವಿಯ ಶಿರಸ್ಥಾನದಲ್ಲಿ ಇಟ್ಟಿದ್ದೇನೆ. ದೇವಿಯ ಹಸ್ತಗಳು ಮತ್ತು ಕಿರೀಟದ DIY ವಿಡಿಯೋ ಮುಂದಿನ ವಿಡಿಯೋಗಳಲ್ಲಿ ಬರಲಿದೆ. ಎಲ್ಲ ರೀತಿಯಲ್ಲೂ ಅಲಂಕಾರ ಮಾಡಿದ ಬಳಿಕ ನಮ್ಮ ದೇವಿಯು ಈ ರೀತಿಯಾಗಿ ಕಾಣುತ್ತಿದ್ದಾರೆ. ನಂತರ ದೇವಿಯ ತಲೆಯ ಹಿಂಭಾಗ ನಿಮಗೆ ಇಷ್ಟದ ಹೂಗಳನ್ನು ಈ ರೀತಿಯಾಗಿ ಮುಡಿಸಬಹುದು. ಬಳಿಕ ನಾನು ಈ ಮೊದಲೇ ವಿಡಿಯೋಗಳಲ್ಲಿ ತೋರಿಸಿದ ರೀತಿ ತಾಂಬೂಲದ ಬ್ಯಾಗ್ನಿಂದ ಮಾಡಿದ ಗುಲಾಬಿ ಹಾರ ಮತ್ತು ಬುಕ್ ವ್ರ್ಯಾಪರ್ ಶೀಟನ್ನು ಬಳಸಿ ಮಾಡಿದ ನಾಣ್ಯದ ಹಾರಗಳಿಂದ ದೇವಿಯನ್ನು ಮತ್ತಷ್ಟು ಅಲಂಕರಿಸಿದ್ದೇನೆ. ವರ ಎಂದರೆ ಸಂಪತ್ತು. ಮಹಾಲಕ್ಷ್ಮಿಯ ಇನ್ನೊಂದು ರೂಪವಾಗಿ ಇರುವ ಸಂಪತ್ತಿನ ಅಧಿದೇವತೆಯನ್ನು ಪೂಜಿಸುವ ವ್ರತವೇ ವರಮಹಾಲಕ್ಷ್ಮಿ ವ್ರತ. ಎಲ್ಲರಿಗೂ ತಾಯಿಯು ಆಯಸ್ಸು, ಆರೋಗ್ಯ, ಸಂಪತ್ತು, ಧನಧಾನ್ಯಗಳನ್ನು ನೀಡಿ ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ಕೇಳಿಕೊಳ್ಳುತ್ತಾ, ಈ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.